ಏನು ನಾರಾಯಣಂ ನಿಖಿಲ ಶುರುವಾಯ್ತು. ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸು ಅಕ್ಕೈಃ ಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕಷ್ಟಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 9ನೇ ಅಧ್ಯಾಯದ 19ನೇ ಶ್ಲೋಕ ಆಗಬೇಕಿದೆ. ಅದರ ಅರ್ಥ ಆಗಿದೆನಾ? ಆಗಬೇಕಾ? ಅರ್ಥ ಆಗಬೇಕು ಅಂತ ಅನಿಸ್ತಾ ಇದೆ. ಹೌದು ಆಚಾರ್ಯ, ಆಗ್ಬೇಕು. ಸರಿ ಸರಿ. ನೋಡಿ, ನಮ್ಮ ಶ್ಲೋಕವನ್ನು ಓದೋಣ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಅಹಂ ತಪಾಮಿ, ಅರ್ಥ ಬರ್ಕೊಳ್ಳಿ. ಅಹಂ ತಪಾಮಿ, ಒಟ್ಟಿಗೆ ಬರ್ಕೊಳ್ಳಿ. ಅಹಂ ತಪಾಮಿ, ನಾನು ಸೂರ್ಯನಲ್ಲಿದ್ದು ತಾಪವನ್ನು ಉಂಟು ಮಾಡುತ್ತೇನೆ. ನಾನು ಸೂರ್ಯನಲ್ಲಿದ್ದು ತಾಪವನ್ನು ಉಂಟು ಮಾಡುತ್ತೇನೆ. ನಾನು ಸೂರ್ಯನಲ್ಲಿದ್ದು ತಾಪವನ್ನು ಉಂಟು ಮಾಡುತ್ತೇನೆ. ವರ್ಷಂ ಉತ್ಸೃಜಾಮಿ, ವರ್ಷಂ ಉತ್ಸೃಜಾಮಿ, ವರ್ಷಂ ಉತ್ಸೃಜಾಮಿ, ಮೋಡದಲ್ಲಿ ಇದ್ದು ನಾನು ಮಳೆ ಸುರಿಸುತ್ತೇನೆ. ಮೋಡದಲ್ಲಿ ಇದ್ದು ನಾನು ಮಳೆಯನ್ನು ಸುರಿಸುತ್ತೇನೆ. ಮೋಡದಲ್ಲಿ ಇದ್ದು ನಾನು ಮಳೆಯನ್ನು ಸುರಿಸುತ್ತೇನೆ. ವಿಸೃಜಾಮಿ ಚ, ಸಾರಿ, ನಿಗೃಹ್ಣಾಮಿ ಚ, ನಿಗೃಹ್ಣಾಮಿ ಚ, ನಿಗೃಹ್ಣಾಮಿ ಚ, ಮಳೆಯನ್ನು ಸುರಿಸುವುದನ್ನು ನಿಲ್ಲಿಸುತ್ತೇನೆ. ಮಳೆಯನ್ನು ಸುರಿಸುವುದನ್ನು ನಿಲ್ಲಿಸುತ್ತೇನೆ. ಅಮೃತಂ, ಅಮೃತಂ, ನಾನು ಇಂದ್ರಿಯಗಳಲ್ಲಿದ್ದು, ನಾನು ಇಂದ್ರಿಯಗಳಲ್ಲಿದ್ದು ದೇಹಧಾರಣೆಯನ್ನು ಮಾಡಿಸುವ ಮೂಲಕ ನಾನು ಇಂದ್ರಿಯಗಳಲ್ಲಿದ್ದು ದೇಹಧಾರಣೆಯನ್ನು ಮಾಡಿಸುವ ಮೂಲಕ ಮರಣವನ್ನು ಪರಿಹರಿಸುವೆ. ಮರಣವನ್ನು ಪರಿಹರಿಸುವುದರಿಂದ ಅಮೃತನಾಗಿರುವೆ.
ಮರಣವನ್ನು ಪರಿಹರಿಸುವುದರಿಂದ ಅಮೃತನಾಗಿರುವೆ. ಮೃತು ಪ್ರಳಯ ಕಾಲದಲ್ಲಿ ಮೃತ್ಯುನಾಮಕನೂ ಆಗಿರುವೆ. ಮೃತು ಮೃತ್ಯುಶ್ಚ ಅಂತ ಬರ್ಕೊಳ್ಳಿ, ಮೃತು ಅಲ್ಲ, ಮೃತ್ಯುಶ್ಚ ಪ್ರಳಯ ಕಾಲದಲ್ಲಿ ಮೃತ್ಯುವೂ ಆಗಿರುವೆ, ಮೃತ್ಯುನಾಮಕನೂ ಆಗಿರುವೆ. ಅರ್ಜುನ, ಎಲೈ ಅರ್ಜುನನೇ, ಅರ್ಜುನ, ಎಲೈ ಅರ್ಜುನನೇ, ಸತ್ ಕಾರ್ಯ ಸಮೂಹವೂ ಆಗಿರುವೆ. ಅಂದ್ರೆ ಸಕಲ ಕಾರ್ಯಗಳು ನಾನೇ ಆಗಿರುವೆ ಅಂತ. ಕಾರ್ಯ ಸಮೂಹವೂ ಆಗಿರುವೆ. ಅಸತ್ ಚ, ಅಸತ್ ಚ ಆ ಕಾರ್ಯಗಳಿಗೆ ಕಾರಣನೂ ಆಗಿರುವೆ. ಆ ಕಾರ್ಯಗಳಿಗೆ ಕಾರಣವೂ ಆಗಿರುವೆ. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಸರಿ, ಮುಂದೆ ಹೋಗೋಣ. ಇಲ್ಲಿ ತ್ರೈವಿಧ್ಯರ ಒಂದು ಕರ್ಮ ಫಲವನ್ನ ಹೇಳ್ತಾ ಇದ್ದಾರೆ. ಮುಂದೆ ಅಂದ್ರೆ ಪರಮ ಭಾಗವತರು ಅಂದ್ರೆ ಪರಮಾತ್ಮನೇ ಸರ್ವೋತ್ತಮ ಎಂಬುದಾಗಿ ಹಿಂದೆ ಕೃಷ್ಣ ಪರಮಾತ್ಮ ಹೇಳಿದ್ದ. ಯಾರು ಈ ಒಂದು ಹರಿ ಸರ್ವೋತ್ತಮ ಎನ್ನುವಂತಹ ಭಾವನೆ ಇಲ್ಲದೇನೆ ಯಾವುದೇ ಕರ್ಮವನ್ನ ಮಾಡಲಿ ಅವರು ಯಾವ ಫಲವನ್ನೂ ಹೊಂದೋದಿಲ್ಲ. ಅದರಿಂದ ಬರುವಂತಹ ಯಾವ ಫಲವನ್ನೂ ಕೂಡ ಅವರು ಹೊಂದೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಹಿಂದೆ ಹೇಳಿದ್ದ. ಹಾಗಾದ್ರೆ ಭಾಗವತರು ಮಾಡಿದಂತಹ ಒಂದು ಯಜ್ಞಾದಿಗಳಿಗೆ ಭೋಕ್ತೃ ಪರಮಾತ್ಮನೇನೆ. ಯಾಕೆ? ಭಾಗವತರು ಅಂದ್ರೆ ಪರಮಾತ್ಮನೇ ಸರ್ವೋತ್ತಮ ಎನ್ನುವಂತಹ ಜ್ಞಾನ ಅವರಿಗೆ ಇರ್ತದೆ. ಅಹಂ ಕರ್ತುರ್ ಅಹಂ ಯಜ್ಞ ಎಂಬ ಶ್ಲೋಕದಲ್ಲಿ ಹೇಳಿದ್ದ. ಆದರೆ ಈ ತ್ರೈವಿಧ್ಯರು ಅಂದ್ರೆ ಸತ್ವರ್ಜ ಸ್ತಮೋ ಗುಣವುಳ್ಳವರು, ರಾಜಸಿಕರೂ ಕೂಡ ಹೋಮವನ್ನು ಮಾಡ್ತಾರೆ, ಸತ್ವಗುಣದವರು ಕೂಡ ಕಾಮನೆಯಿಂದ ಮಾಡ್ತಾರೆ. ಏನು ಕಾಮನೆ? ಅನಿತ್ಯವಾದ ಸ್ವರ್ಗದ ಫಲಾಪೇಕ್ಷೆಯಿಂದಾಗಿ ದೇವೇಂದ್ರ ಮೊದಲಾದ ದೇವತೆಗಳಿಗೆ ಹೋಮಗಳನ್ನ ಮಾಡ್ತಾ ಆಯಾಯ ಹೋಮದಿಂದ ಬಂದಂತಹ ಫಲವನ್ನ ಅನುಭವಿಸ್ಲಿಕ್ಕೆ ಅವರು ಸ್ವರ್ಗಾದಿಗಳಿಗೆ ಹೋಗಿ ಮತ್ತೆ ಮರಳುತ್ತಾರೆ ಅಂತ. ಹಾಗಾದ್ರೆ ನೋಡಿ, ಭಾಗವತರು ಬೇರೆ, ಈ ತ್ರೈವಿಧ್ಯರು ಬೇರೆ. ಅದಕ್ಕೆ ಇಲ್ಲಿ ಭಾಗವತರಿಗೆ ಹಾಗಾದ್ರೆ ಯಾವುದು ಫಲ? ಅವರು ಕರ್ಮವನ್ನ ಮಾಡ್ತಾರೆ, ಅರ್ಥಾತ್ ಯಜ್ಞವನ್ನ ಮಾಡ್ತಾರೆ. ಆ ಒಂದು ಕರ್ಮ ಫಲವಾಗಿ ಏನು ಸಿಗುತ್ತೆ ಅವರಿಗೆ ಅಂತಂದ್ರೆ ಮೋಕ್ಷವೇ ಸಿಗೋದು. ಹಾಗಾದ್ರೆ ಈ ತ್ರೈವಿಧ್ಯರು ಕೂಡ ಕರ್ಮವನ್ನ ಮಾಡ್ತಾರೆ, ಇವರೂ ಕೂಡ ಯಜ್ಞವನ್ನ ಮಾಡ್ತಾರೆ. ಹಾಗಾದ್ರೆ ಇವರಿಗೂ ಕೂಡ ಮೋಕ್ಷವೇನಾ ಪ್ರಶ್ನೆ ಬಂದ್ರೆ ಇಲ್ಲ, ಬೇರೆ ಬೇರೆ ಫಲ.
ಯಾಕೆ ಅವರು ಈ ರೀತಿಯಾದಂತಹ ಪರಮಾತ್ಮನೇ ಸರ್ವೋತ್ತಮ ಎನ್ನುವಂತಹ ಅನುಷ್ಠಾನ ಅವರಿಗೆ ಇರೋದಿಲ್ಲ. ಅರ್ಥಾತ್ ಇಲ್ಲಿ ಇನ್ನೂ ಹೇಳಬೇಕು ಅಂದ್ರೆ ತ್ರೈವಿಧ್ಯ ಅಂತಂದ್ರೆ ಋಗ್ವೇದ ಯಜುರ್ವೇದ ಸಾಮವೇದ ಎಂಬ ಮೂರು ವಿದ್ಯೆಗಳು ಯಾರಿಗೆ ಇವೆನೋ, ಯಾರು ಸ್ಪಷ್ಟವಾಗಿ ಇದನ್ನು ತಿಳಿದಿದ್ದಾರೋ ಅವರು ತ್ರೈವಿಧ್ಯರು ಅಂತರ್ಥ. ತ್ರಿವಿದ್ಯರೇ ತ್ರೈವಿಧ್ಯರು. ಅದೇ ಈ ಮೂರು ವಿದ್ಯೆಗಳು ಋಗ್ವೇದ ಯಜುರ್ವೇದ ಸಾಮವೇದ, ಈ ಮೂರು ವಿದ್ಯೆಗಳುಳ್ಳಂಥವರಿಗೆ ತ್ರೈವಿಧ್ಯರು ಅಂತ ಕರೀತೇವೆ. ಯಾರು ವಿಷ್ಣುವನ ಸರ್ವೋತ್ತಮ ಎಂದು ಅಂಗೀಕರಿಸಿ ಈ ಮೂರು ವೇದಗಳ ಮೇಲಿನಿಂದಾಗಿ ಅವರು ಹೋಮ ಮಾಡ್ತಾರೋ ಅವರು ಭಾಗವತರು. ನೋಡಿ, ಈ ಮೂರು ವೇದ ಗೊತ್ತೇ ಇರ್ತದೆ, ಆದ್ರೆ ಅವರಿಗೆ ವಿಷ್ಣು ಸರ್ವೋತ್ತಮ ಅಂತ ಜ್ಞಾನ ಇರೋದಿಲ್ಲ. ನಿಶುಸೀದ ಗಣಪತೆ ಗಣೇಶುತ್ವಾಮಾಹುರ್ವಿಪ್ರಾತಂ ಕವೀನಾಂ ನರತೆ ತತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಹಾ, ನರುತೆ ತತ್ಕ್ರಿಯತೆ, ನಿನ್ನನ್ನು ಹೊರತುಪಡಿಸಿ ಇದರಲ್ಲಿ ಜಗತ್ತಿನಲ್ಲಿ ಏನೂ ಆಗುವುದಿಲ್ಲ, ಒಂದು ಹುಲ್ಲು ಕಡ್ಡಿಯು ಕೂಡ ಅಳ್ಳಾಡೋದಿಲ್ಲ ಅಂತೇಳಿ ಗಣಪತಿಯ ಸ್ತೋತ್ರದಲ್ಲಿ ಬರ್ತದೆ. ನಿಶುಸೀದ ಗಣಪತೆ, ಹಾಗಾದ್ರೆ ಗಣಪತಿಯೇ ಸರ್ವೋತ್ತಮ ಅಂತ ಅವರಿಗೆ ಜ್ಞಾನ, ವೇದಜ್ಞಾನ ಇದೆ, ಅದು ಹರಿ ಸರ್ವೋತ್ತಮತ್ವ ಜ್ಞಾನ ಇಲ್ಲ. ಸರಿಯಾಗಿ ಆ ಒಂದು ಶಬ್ದದ ಅರ್ಥ ಏನು ಎನ್ನುವುದಾಗಿ ಅವರಿಗೆ ಗೊತ್ತಿಲ್ಲ. ಆದ್ದರಿಂದಾಗಿ ಈ ವೇದಗಳ ಜ್ಞಾನವೂ ಕೂಡ ಅವರಿಗೆ ಇರ್ತದೆ, ಆದರೆ ಹರಿ ಸರ್ವೋತ್ತಮತ್ವ ಜ್ಞಾನ ಯಾರಿಗೆ ಇರೋದಿಲ್ಲೋ ಅವರು ತ್ರೈವಿಧ್ಯರು. ಅವರು ಮಾಡಿದಂತಹ ಒಂದು ಯಜ್ಞಕ್ಕೆ ಏನು ಫಲ, ಭಾಗವತರು ಮಾಡಿದಂತಹ ಯಜ್ಞಕ್ಕೆ ಏನು ಫಲ, ಸಮಾನ ಫಲವಾದರೆ ಭೇದ ಯಾಕೆ ಅವರಲ್ಲಿ ಅಂತ ಪ್ರಶ್ನೆ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ತ್ರೈವಿದ್ಯಾ ಮಾಂ ಸೋಮಪಾ ಪೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ತ್ರೈವಿದ್ಯರು ನನ್ನನ್ನು ಪೂಜಿಸಿ, ಅಂದರೆ ಮೂರು ವಿದ್ಯೆಗಳು ಬಲ್ಲಂತಹ ಆ ತ್ರೈವಿದ್ಯರು ನನ್ನನ್ನು ಪೂಜಿಸ್ತಾರೆ, ಇಲ್ಲ ಅಂದಿಲ್ಲ, ಎಲ್ಲರ ದೇವತೆಗಳೇ ಹಾಗೇನೆ ಪೂಜಿಸ್ತಾರೆ. ಆದರೆ ಇತರ ದೇವತೆಗಳನ್ನು ವಿಶೇಷವಾಗಿ ಆರಾಧನೆ ಮಾಡಿ ನಾರಾಯಣ ಇತರ ದೇವತೆಗಳನ್ನ ಉದ್ದೇಶಿಸಿ ಯಾಗ ಮಾಡಿ ಕೊನೆಯಲ್ಲಿ ಆ ಒಂದು ಕರ್ಮಫಲವನ್ನ ಸಮರ್ಪಣೆ ಮಾಡ್ತಾರೆ ನನ್ನಲ್ಲಿಯೇನೆ. ಯಾಕೆ ಅನಿವಾರ್ಯವಾಗಿ ಬೇರೆ ಯಾರಲ್ಲೂ ಸಮರ್ಪಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಅನಿವಾರ್ಯವಾಗಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಎಂಥವರೇ ಇರಲಿ ಅವ್ರು ಹೇಳಲೇಬೇಕು ಕೊನೆಗೆ. ಅದರಿಂದ ಹೋಮ ಮಾಡ್ತಾರೆ. ಆಗಿನ ಕಾಲದಲ್ಲಿ ಸೋಮರಸವನ್ನ ನಾರಾಯಣ ಆಗಿನ ಕಾಲದಲ್ಲಿ ಸೋಮರಸವನ್ನ ಪಾನ ಮಾಡ್ತಾ ಇದ್ರು. ಅದೊಂದು ವಿಶೇಷ ಬಳ್ಳಿ. ಅದೊಂದು ವಿಶೇಷ ಬಳ್ಳಿ, ಸರಿನಾ? ಈ ಸುರಾಪಾನ ಅಂತಾರಲ್ಲ, ಅದಲ್ಲ ಅದು. ಆದ್ದರಿಂದ ಆ ಒಂದು ಬಳ್ಳಿಯನ್ನ ತಂದು ವಿಶೇಷವಾಗಿ ಅದನ್ನು ಅಭಿಮಂತ್ರಣೆ ಮಾಡಿ ಹೋಮವನ್ನ ಕೊಟ್ಟು, ಹೋಮವನ್ನ ಮಾಡಿ ಅದರಿಂದಾಗಿ ಅದೇ ಒಂದು ಆಹುತಿ ತರ ಹಾಕಿ ಅದು ಉಳಿದಂತಹ ಒಂದು ಸೋಮರಸದಿಂದ ಅವರು ಪಾನ ಮಾಡಿದಾಗ ಅವರಿಗೆ ಒಂದು ವಿಶೇಷವಾದ ಶಕ್ತಿ ಬರ್ತಿತ್ತು, ವಿಶೇಷವಾದ ಶಕ್ತಿ ಬರ್ತಿತ್ತು. ಆ ಒಂದು ಅವಶಿಷ್ಟ ಆಜ್ಯ ಅಂತ ನಾವು ಇವಾಗಲೂ ಕೂಡ ಹೋಮದಲ್ಲಿ ಅವಶಿಷ್ಟ ಆಜ್ಯ ಅಂತ
ಸಂಪಾತಾಜ್ಯ ಅಂತ ಕೊಡ್ತೇವೆ. ಈಗ ಒಂದೊಂದು ನಾವು ಕೃಷ್ಣ ಯಸ್ವಾಹ, ಕೃಷ್ಣ ಇದಂ ಮಮ ಅಂತ ನಾವು ಒಂದು ತುಪ್ಪದ ಆಹುತಿಯನ್ನು ಹಾಕ್ತೇವೆ ಅಂತ ತಿಳ್ಕೊಳ್ಳಿ. ಆ ಒಂದು ಆಹುತಿಗೆ ಏನು ಹಾಕಿರ್ತೇವೋ, ಆಜ್ಯಾಹುತಿಯನ್ನು ಏನು ಹಾಕಿರ್ತೇವೋ ಅದರಿಂದನೇನೆ ಅದೇ ಒಂದು ಆಹುತಿಯನ್ನೇ ಪಕ್ಕದಲ್ಲಿ ಒಂದು ಬಟ್ಟಲಿರುತ್ತದೆ, ಅದಕ್ಕೆ ಮತ್ತೆ ನಾವು ಹೀಗೆ ಆಹುತಿ ತರ ಕೊಡಬೇಕು. ಅಗ್ನಿದೇವರಿಗೆ ಅರ್ಥಾತ್ ನಾವು ಯಾವ ಒಂದು ಅಗ್ನಿಯಲ್ಲಿ ಯಾವ ದೇವತೆಯನ್ನು ನಾವು ಸಮರ್ಪಣೆ ಮಾಡಿರುತ್ತೇವೋ, ಅಂದ್ರೆ ಆವಾಹನೆ ಮಾಡಿರುತ್ತೇವೋ ಅವನಿಗೆ ಸಮರ್ಪಿಸಿದಂತಹ ಒಂದು ಉಳಿದ ಆಜ್ಯವನ್ನ ಈ ಕಡೆ ಪಕ್ಕದಲ್ಲಿರುವಂತಹ ಹೊಟ್ಟದಲ್ಲಿ ಹಾಕುವುದನ್ನೇ ಸಂಪಾದಾಜ್ಯ ಅಂತ. ಅದೇ ನೈವೇದ್ಯವಾಗಿ ನಾವು ಕೊಡುವಂಥದ್ದು ಪದ್ಧತಿಯಲ್ಲಿರುವಂಥದ್ದು. ಇದು ಉತ್ತರ ಕರ್ನಾಟಕದಲ್ಲೆಲ್ಲ ಕೊಡೋದಿಲ್ಲ, ನಮ್ಮ ಉಡುಪಿಯ ಪದ್ಧತಿಯಲ್ಲಿ ಇದೆ. ಆದರೆ ಅದೇ ರೀತಿಯಾಗಿ ಸೋಮರಸವನ್ನ ಮಾಡ್ತಾರೆ ಆಹುತಿ ಕೊಡಬೇಕಾದ್ರೆ. ಅಂತಹ ಒಂದು ಸಂಪಾತವಾದ ಸೋಮರಸವನ್ನ ಕುಡಿದಾಗ ಏನಾಗ್ತದೆ? ಪೂತ ಪಾಪ್ಮ, ಸಕಲ ಪಾಪಗಳು ನಾಶ ಆಗುತ್ತಂತೆ. ಸಕಲ ಪಾಪಗಳನ್ನ ಕಳೆದುಕೊಂಡವರಾಗಿ ಸ್ವರ್ಗವನ್ನು ಹೊಂದುತ್ತಾರೆ. ಸ್ವರ್ಗವನ್ನು ಹೊಂದುತ್ತಾರೆ. ಅಷ್ಟೇ ಅಲ್ಲ, ಆ ಒಂದು ಪುಣ್ಯದಿಂದ ಏನು ಸಿಗ್ತದೆ? ಸುರೇಂದ್ರ ಲೋಕವೇ ಸಿಗ್ತದೆ, ಅರ್ಥಾತ್ ಸ್ವರ್ಗ. ಅಂದ್ರೆ ಪಾಪವನ್ನ ಕಳೆದುಕೊಂಡ ನಂತರ ಪರಮಾತ್ಮನಿಗೆ, ನಾರಾಯಣನಿಗೇನೆ ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ, ನನಗೆ ದಯವಿಟ್ಟು ಸ್ವರ್ಗವನ್ನು ಕೊಡಿಸು. ಆ ಮೂಢರಿಗೆ ಸ್ವರ್ಗಕ್ಕಿಂತ ಮಿಗಿಲಾದ ಮೋಕ್ಷ, ನಿತ್ಯವಾದ ಒಂದು ಲೋಕ ಇದೆ ಅನ್ನೋದೇ ಗೊತ್ತಿಲ್ಲ. ನೋಡಿ ಎಂತಹ ವೈಚಿತ್ರ್ಯ. ಮೂರು ವೇದ ಬಲ್ಲಂತಹ ಇವರು ಸ್ವರ್ಗಕ್ಕಿಂತ ಮಿಗಿಲಾದ ಒಂದು ಮೋಕ್ಷ ಇದೆ, ಅದೇ ನಿತ್ಯವಾದದ್ದು, ಎಲ್ಲ ಅನಿತ್ಯವಾದದ್ದು ಅಂತ ಅನ್ಕೊಂಡಿರ್ತಾರೆ. ಅಂತ ಅವರಿಗೆ ಗೊತ್ತಿರೋದಿಲ್ಲ, ನಿತ್ಯವಾದದ್ದು ಮೋಕ್ಷ ಇದೆ, ಅನಿತ್ಯವಾದದ್ದು ಈ ಸ್ವರ್ಗಾದಿಗಳನ್ನು ಗೊತ್ತಿರೋದಿಲ್ಲ. ಆದ್ರೆ ಬಹಳ ಬಳಕೆ, ನಮ್ಮ ವೇದದಲ್ಲಿ ಬಹಳ ಬಳಕೆಯಾದದ್ದು ಬರೀ ಸ್ವರ್ಗವೇನೆ. ಆದರೆ ಸ್ವರ್ಗ ಸಿಕ್ಕರೆ ಸಾಕು ಅನ್ನುವಂತಹ ಒಂದು ಅಭಿಲಾಷೆಯಲ್ಲೇ ಇರ್ತಾರೆ ಅವರು. ಅದರಿಂದಾಗಿಯೇನೆ ಹೋಮ ಮಾಡಿ ಪರಮಾತ್ಮನನ್ನೇ ಬೇಡ್ತಾರೆ, ನನಗೆ ಸ್ವರ್ಗವನ್ನ ಲಭಿಸಿಕೊಡು ಅಂತ. ಬೇಡೋದು ಪರಮಾತ್ಮನನ್ನೇ. ಏನನ್ನ? ಅನಿತ್ಯವಾದ ಸ್ವರ್ಗವನ್ನ ಕೊಡುವಂತ. ಪರಮಾತ್ಮ ಕರುಣಾಸಾಗರ, ಪಾಪವನ್ನು ಕಳೆದುಕೊಂಡವರಾಗಿರ್ತಾರೆ. ಎಲ್ಲ ಇವರಿಗೆ ಎಲಿಜಿಬಿಲಿಟಿ ಇರ್ತದೆ, ಏನೇನು ಸ್ವರ್ಗವನ್ನ ಪಡಿಬೇಕೋ ಎಲ್ಲ ಕ್ವಾಲಿಫಿಕೇಶನ್ ಇರಬೇಕಾದ್ರೆ ಆಯ್ತು ತಥಾಸ್ತು ಅಂತ ಅನುಗ್ರಹ ಮಾಡ್ತಾನೆ. ಪರಮಾತ್ಮ ಕೇಳಿದ್ದನ್ನ ಕೊಡ್ತಾನೆ. ನೀವು ಮನಸಾರೆ ಮೋಕ್ಷವನ್ನ ಕೇಳಿ, ಭಕ್ತಿಯನ್ನ ಮಾಡಿ ಮೋಕ್ಷವನ್ನ ಕೇಳಿ, ಮೋಕ್ಷವನ್ನೇ ಕೊಡ್ತಾನೆ ಪರಮಾತ್ಮ. ನೀವು ಅವನಿಗೆ ಕೇಳೋದು ಬೇಡ, ಅವನಾಗೇ ಕೊಡ್ತಾನೆ. ಇವರು ಎಲ್ಲವನ್ನ ಸಾಧಿಸಿ ಆದ ಮೇಲೆ ಸ್ವರ್ಗವನ್ನು ಕೇಳ್ತಾ ಇದ್ದಾರೆ, ಅದನ್ನ ಸ್ವರ್ಗವನ್ನ ಕೊಡ್ತಾನೆ. ಹೊಂದಿ ಅಲ್ಲಿ ಲಭಿಸಬಹುದಾದಂತಹ ಅಲೌಕಿಕವಾದ ಭೋಗಗಳನ್ನು ಅನುಭವಿಸ್ತಾರೆ. ಅರ್ಥಾತ್ ಎಲ್ಲಿಯ ತನಕ ಅವರು ಎಷ್ಟು ಭೂಮಿಯ ಮೇಲೆ ಇದ್ದಾಗ ಎಷ್ಟು ಒಂದು ಧರ್ಮ ಮಾರ್ಗದಲ್ಲಿ ಇದ್ದು ಅದರಿಂದಾಗಿ ಬಂದಂತಹ ಪುಣ್ಯದ ಸಂಪಾದನೆ ಏನಿದೆ, ಆ ಒಂದು ಪುಣ್ಯ ಖಾಲಿ ಆಗುವ ತನಕ ಸ್ವರ್ಗದಲ್ಲಿ ಇದ್ದು ಅದ್ಭುತವಾದ ಅಲೌಕಿಕವಾದ ಒಂದು ಭೋಗದ ಅನುಭವವನ್ನ, ಅಲ್ಲಿನ ಒಂದು ಸುಖ ಪದಾರ್ಥಗಳ, ವಿಷಯ ಪದಾರ್ಥಗಳ ಒಂದು ಅನುಭವವನ್ನು ಅವರು ಅಲ್ಲಿ ಪಡಿತಾರೆ. ಅದರಿಂದಾಗಿ ಭಾಗವತರಿಗೂ ಇವರಿಗೂ ಭೇದ ಇದೆ. ತ್ರೈವಿಧ್ಯರು ಬೇರೆ, ಭಾಗವತರು ಬೇರೆ. ಭಾಗವತರು ಯಜ್ಞವನ್ನ ಮಾಡಬಾರದು ಅಂತೇನಿಲ್ಲ, ಯಜ್ಞವನ್ನ ಮಾಡ್ತಾರೆ, ಪರಮಾತ್ಮನನ್ನೇ ಬೇಡ್ತಾರೆ. ಅವರೂ ಕೂಡ ಸೋಮರಸವನ್ನ ಪಾನ ಮಾಡಿ ಪಾಪ ನಿರ್ಮುಕ್ತರಾಗ್ತಾರೆ. ಆದರೆ ಬೇಡುವಂಥದ್ದು ಪರಮಾತ್ಮ ನಮಗೆ ಮೋಕ್ಷವನ್ನ ಕರುಣಿಸು ಅನ್ನೋದನ್ನು ಬೇಡ್ತಾರೆ. ಇನ್ನೂ ಇದ್ದಾರೆ ಪರಮ ಭಾಗವತರು ಅಂತ. ಅವರು ಏನ್ ಕೇಳ್ತಾರೆ ಗೊತ್ತಾ? ಏನೂ ಬೇಡ, ಮೋಕ್ಷವೂ ಬೇಡ ಪರಮಾತ್ಮ, ನೀನು ನನ್ನ ಜೊತೆಗಿದ್ರೆ ಸಾಕು ಅಂತ. ನಿನ್ನ ಒಂದು ಭಕ್ತಿ, ನೀನೇ ಸರ್ವೋತ್ತಮ ಅನ್ನುವಂತಹ ಜ್ಞಾನ ಸದಾ ಕಾಲ ನನಗಿರಲಿ ಎನ್ನುವುದನ್ನು ಯಾರು ಈ ರೀತಿ ಬೇಡ್ತಾರೋ ವಾಯುದೇವಾದಿಗಳು, ಅಂಥವರು ಪರಮ ಭಾಗವತರು. ಅದರಿಂದಾಗಿ ಪರಮ ಭಾಗವತರಿಗೂ ವ್ಯತ್ಯಾಸ ಉಂಟು, ಭಾಗವತರಿಗೂ ಈ ತ್ರೈವಿಧ್ಯರಿಗೂ ವ್ಯತ್ಯಾಸ ಉಂಟು. ಈ ರೀತಿ ಅವರು ಸುಖದ ಭೋಗವನ್ನ ಅನುಭವಿಸ್ತಾರೆ ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥವನ್ನ ನೋಡೋಣ.
ತ್ರೈವಿದ್ಯಾಹ ತ್ರೈವಿದ್ಯಾಹ ಮೂರು ವೇದವನ್ನ ಬಲ್ಲಂತವರು ಮೂರು ವೇದವನ್ನು ಬಲ್ಲ ಅಂತ ಬರ್ಕೊಳ್ಳಿ. ನಾ ಸ್ವಲ್ಪ ದೊಡ್ಡ ಡೆಫಿನೇಷನ್ ಇದೆ, ಇದಕ್ಕೆ ಹೇಳ್ತೇನೆ. ಮೂರು ವೇದವನ್ನು ಬಲ್ಲ ಇಂದ್ರಾದಿ ದೇವತೆಗಳನ್ನು ಪೂಜಿಸುತ್ತಾ ಇಂದ್ರಾದಿ ದೇವತೆಗಳನ್ನು ಪೂಜಿಸುತ್ತಾ ಯಾಗವನ್ನ ಪೂರಣೆ ಮಾಡಿ ಯಾಗವನ್ನ ಪೂರೈಸಿ ಯಾಗವನ್ನ ಪೂರೈಸಿ ಆ ಕರ್ಮವನ್ನ ವಿಷ್ಣುವಿಗೆ ಸಮರ್ಪಿಸುತ್ತಾರೋ ಅವರು ತ್ರೈವಿದ್ಯರು. ತ್ರೈವಿದ್ಯ ಅಂದರೆ ಆ ಕರ್ಮವನ್ನ ವಿಷ್ಣುವಿಗೆ ಸಮರ್ಪಿಸುವವರು ತ್ರೈವಿದ್ಯರು. ನೋಡಿ, ತ್ರೈವಿದ್ಯರು ಅಂತಿಲ್ಲ, ತ್ರೈವಿದ್ಯರು ಅಂತ ಇದೆ, ಇಷ್ಟೇ ವ್ಯತ್ಯಾಸ. ತ್ರೈವಿದ್ಯರು ಅಂದ್ರೆ ಮೂರು ವಿಧ ಜನರು ಅಂತ ಅರ್ಥ ಅಲ್ಲ, ತ್ರೈವಿದ್ಯರು, ವಿದ್ಯಾ, ಸರಿನಾ? ಅದರಿಂದ ಮೂರು ವೇದ ಬಲ್ಲಂತವರು ಅಂತ ಅರ್ಥ. ತ್ರೈವಿದ್ಯರು. ಮಾಂ ನನ್ನನ್ನು ಯಜ್ಞೈ ಇಷ್ಟ್ವ ಯಾಗಗಳ ಕೊನೆಯಲ್ಲಿ ಕರ್ಮವನ್ನು ನನ್ನಲ್ಲಿ ಸಮರ್ಪಿಸಿ ಯಾಗಗಳ ಕೊನೆಯಲ್ಲಿ ಕರ್ಮವನ್ನು ನನ್ನಲ್ಲಿ ಸಮರ್ಪಿಸಿ. ಅವ್ರು ಶುರು ಮಾಡುವುದು ಅಷ್ಟೇ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಆದರೆ ಪರಮಾತ್ಮನ ಕೇಳುವಂಥದ್ದೇನು? ಅನಿತ್ಯವಾದ ಲೋಕಗಳನ್ನ ಅಂತ. ಯಾಗಗಳ ಕೊನೆಯಲ್ಲಿ ಕರ್ಮವನ್ನು ನನ್ನಲ್ಲಿ ಸಮರ್ಪಿಸಿ ಸೋಮಪಾಹ ಆಹುತಿ ಕೊಟ್ಟ ಮೇಲೆ ಉಳಿದ ಸೋಮರಸವನ್ನು ಕುಡಿದವರಾಗಿ ಆಹುತಿ ಕೊಟ್ಟ ಮೇಲೆ ಉಳಿದ ಸೋಮರಸವನ್ನು ಕುಡಿದವರಾಗಿ, ಅದೇ ಹೇಳಿದ್ನಲ್ಲ ಸಂಪಾತಾಜ್ಯ ಇದ್ದ ಹಾಗೆ, ಅದೇ ಇದು. ಉಳಿದ ಸೋಮರಸವನ್ನು ಕುಡಿದವರಾಗಿ ಆಹುತಿ ಕೊಟ್ಟ ಮೇಲೆ ಉಳಿದ ಸೋಮರಸವನ್ನು ಕುಡಿದವರಾಗಿ ಪೂತ ಪಾಪಾಹ ಪೂತ ಪಾಪಾಹ ಪಾಪಗಳನ್ನು ಕಳೆದುಕೊಂಡವರಾಗಿ ಪಾಪಗಳನ್ನು ಕಳೆದುಕೊಂಡವರಾಗಿ ಸ್ವರ್ಗತಿಂ ಸ್ವರ್ಗತಿಂ ಸ್ವರ್ಗದ ಮಾರ್ಗವನ್ನು ಬಯಸುವವರಾಗಿ ಸ್ವರ್ಗತಿಂ ಸ್ವರ್ಗದ ಮಾರ್ಗವನ್ನು ಬಯಸುವವರಾಗಿ ಪುಣ್ಯಂ ಪುಣ್ಯದಿಂದ ಹೊಂದಲು ಸಾಧ್ಯವಾದ ಅವನಿಶ ಬಯಸುವವರಾಗಿ ಪ್ರಾರ್ಥಯಂತೆ ಪ್ರಾರ್ಥಯಂತೆ ನನ್ನಲ್ಲಿ ಪ್ರಾರ್ಥಿಸುತ್ತಾರೆ ನನ್ನಲ್ಲಿ ಪ್ರಾರ್ಥಿಸುತ್ತಾರೆ. ತೇ ಅವರು ತೇ ಅವರು ಪುಣ್ಯಂ ಪುಣ್ಯದಿಂದ ಹೊಂದಲು ಸಾಧ್ಯವಾದ ಪುಣ್ಯಂ ಪುಣ್ಯದಿಂದ ಹೊಂದಲು ಸಾಧ್ಯವಾದ ಸುರೇಂದ್ರ ಲೋಕಂ ಸ್ವರ್ಗವನ್ನು ಸುರೇಂದ್ರ ಲೋಕಂ ಸ್ವರ್ಗವನ್ನು
ಆಸಾದ್ಯ ಹೊಂದಿ, ಆಸಾದ್ಯ ಹೊಂದಿ, ದಿವಿ ಆ ಸ್ವರ್ಗದಲ್ಲಿ, ದಿವಿ ಆ ಸ್ವರ್ಗದಲ್ಲಿ, ದಿವ್ಯಾನ್ ಅಲೌಕಿಕವಾದ ಭೋಗಗಳನ್ನು, ಅಲೌಕಿಕವಾದ ಭೋಗಗಳನ್ನು, ದಿವ್ಯಾನ್ ಭೋಗಾನ್ ಅಂತ ಬರ್ಕೊಳ್ಳಿ, ದಯವಿಟ್ಟು ಕ್ಷಮಿಸಿ, ದಿವ್ಯಾನ್ ಬೇಡ, ದೇವಭೋಗಾನ್ ಅಂತ ಬರ್ಕೊಳ್ಳಿ. ದೇವಭೋಗಾನ್, ದಿವ್ಯಾನ್ ಇದೆನಾ? ಸರಿ, ದೇವಭೋಗಾನ್. ದಿವ್ಯಾನ್ ನೋಡಿ, ಇನ್ನೊಮ್ಮೆ ಹೇಳ್ತೇನೆ, ದಿವ್ಯಾನ್ ಸ್ವರ್ಗದಲ್ಲಷ್ಟೇ ದೊರಕುವ ಅಂತ ಬರ್ಕೊಳ್ಳಿ. ದಿವ್ಯಾನ್ ಸ್ವರ್ಗದಲ್ಲಷ್ಟೇ ದೊರಕುವ, ದೇವಭೋಗಾನ್ ಅಲೌಕಿಕವಾದ ಭೋಗಗಳನ್ನು, ದೇವಭೋಗಾನ್ ಅಲೌಕಿಕವಾದ ಭೋಗಗಳನ್ನು, ಅಶ್ನಂತಿ ಅನುಭವಿಸುತ್ತಾರೆ, ಅಶ್ನಂತಿ ಅನುಭವಿಸುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ಹಾ ಹೇಳಿ. ಶೈಲಾ ಅವ್ರು ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ನಿಮ್ ಪ್ರಶ್ನೆ ಇದೆ ಶೈಲಾ ಅವ್ರು, ನಿಮ್ಮಿದ್ರೆ ಕೇಳ್ರಿ ಮೊದಲು, ಆಮೇಲೆ ನಾನು ಹೇಳ್ತೀನಿ. ಇಲ್ಲ, ನೀವು ಕೇಳಿ. ಅಲ್ಲ, ನಾನು ನನಗೂ ಆಮೇಲೆ ದಿವಿ ಅಂದ್ರೆ ಏನರ್ಥ ಹೇಳಿದ್ರೆ? ದಿವಿ ದೇವಲೋಕದಲ್ಲಿ, ಸ್ವರ್ಗದಲ್ಲಿ. ಅದು ದಿವ್ಯಾನ್ಗೆ ಅದು ಹೇಳಿದ್ರಿ, ಅದಕ್ಕಿಂತ ಮುಂಚೆ ದಿವಿ, ಒಂದು ನಿಮಿಷ. ದಿವ್ಯಾನ್ ದಿವಿ ಅಂತ ಇದೆಯಲ್ಲ, ಅದು ನೀವು ದಿವಿಗೆ ದಿವಿ ದಿವಿ ಅಂದ್ರೆ ಸ್ವರ್ಗನೇ, ಯಾಕೆ ಅಂತಂದ್ರೆ ಅದು ದಿವಿ ಹಳಗನ್ನಡದಲ್ಲಿ ಆ ಸ್ವರ್ಗದಲ್ಲಿ ಅಂತ ಹೇಳಿದೆ. ಆಸಾಧ್ಯ ಹೊಂದಿ, ದಿವಿ ಆ ಸ್ವರ್ಗದಲ್ಲಿ, ಸ್ವರ್ಗನೇ. ದಿವ್ಯಾನ್ ಸ್ವರ್ಗದಲ್ಲಷ್ಟೇ ದೊರಕುವ ಅಂತ ಅರ್ಥ. ಸ್ವರ್ಗ. ಇನ್ನೊಂದು ಕೂಡ ಮಿಸ್ ಆಯ್ತು, ನೋಡ್ತೀನಿ ಆಮೇಲೆ. ಹಾ, ಶ್ರೀಕಾಂತ್ ಅವ್ರಿಗೆ ಕೇಳಿ. ನೀವು ಬಹಳ ಚಂದಾಗಿ ಎಕ್ಸ್ಪ್ಲೈನ್ ಮಾಡಿದಿರಿ. ನೀವು ಒಂದೊಂದು ಸೆಂಟೆನ್ಸು ಜೀರ್ಣ ಮಾಡ್ಕೊಳಕ್ಕೆ ಸ್ವಲ್ಪ ಹೊತ್ತಾಗತ್ತೆ. ಸುಮಾರು ಪ್ರಶ್ನೆಗಳಿದೆ, ಮನ್ಸಿಗೆ ಬರುತ್ತೆ. ನೀವು ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದು ಅದಕ್ಕೆ ಈಗ ಸಮಯ ಇಲ್ಲ. ನಾನು ಸ್ವಲ್ಪ ಜೀರ್ಣ ಮಾಡ್ಕೊಂಡು ಮತ್ತೊಮ್ಮೆ ನಿಮ್ ರೆಕಾರ್ಡಿಂಗ್ ಕೇಳಿ ಆಮೇಲೆ ಬೇಕಾದ್ರೆ ಕಳಿಸ್ತೀನಿ ನಮ್ ಕೋರ್ ಗ್ರೂಪ್ ನಲ್ಲಿ. ಪ್ರಶ್ನೆ ಅಂತ ಅಲ್ಲ, ಅಂದ್ರೆ ನಮ್ ಗತಿ ಏನು ಅಂತ. ಯಾಕಂದ್ರೆ ನಾವೆಲ್ಲ ಅಲ್ಪಜೀವಗಳು, ಮಂದಾಧಿಕಾರನ್ಗಳು, ನಾವ್ ಇರೋದು ಬೆಸ್ಟ್ ಅಂದ್ರೆ ನಾವು ರಾಜಸಿಕರು, ನಾವ್ ಇಲ್ಲೇ ಸಿಕ್ಕಾಕೊಂಡ್ ಬಿದ್ದಿರ್ತೀವಿ ಅಷ್ಟೇ. ನಮ್ ಗತಿ ಏನು ಅಂತ ಸೋಮರಸ ಕುಡಿತೀವಿ ಅಷ್ಟೇನೆ, ಅದಕ್ಕಿಂತ ಅದೂನು ಇಲ್ಲ. ನಿಮ್ ಸೋಮರಸ ಸಿಕ್ಬೋದು, ನಮ್ಗೆ ಅದನ್ನು ಗತಿ ಇಲ್ವಲ್ಲ. ನಮ್ಗೆ ಬರೀ ನಿಂಬೆಹಣ್ಣು ಪಾನಕ, ಅದೇ ಸೋಮರಸ. ಏನ್ ಹೆಸರು ಹೇಳಿದ್ರೆ ಅದೇ. ಧನ್ಯವಾದ ಆಚಾರ್ಯ. ಅನುಸಂಧಾನ. ಆಚಾರ್ಯ, ಒಂದು ವಿಚಾರ, ಒಂದೇ ಒಂದು ನಿಮಿಷ. ಇದರಲ್ಲಿ ನಾವು ಹೋಮ ಮಾಡ್ಬೇಕಾದ್ರೆ ನಾವು ಸ್ವಾಹ ನಮಮ್ಮ ಹೇಳ್ತೀವಿ ಅಷ್ಟೇ. ನಾವು ಯಾರು ಇದನ್ನ ನೀವು ಇನ್ನೊಂದು ಹೇಳಿದ್ರಲ್ಲ ಅದನ್ನ ಹೇಳಲ್ಲ ಅಂತ. ಕೃಷ್ಣಾಯ ಸ್ವಾಹ ಕೃಷ್ಣಾಯ ಇದಂ ನಮಃ ಅಂತ ಹಾಕ್ತಿವಿ, ನಮಮ್ಮ ಅಷ್ಟೇ ಹೇಳ್ತೀವಿ. ಅಷ್ಟೇ. ಹೌದೌದು, ಅಲ್ಲ ನಾವು ಹೇಳೋದು ಅಷ್ಟೇನೆ, ಸರಿನಾ? ಎಲ್ಲಾ ಕಡೆ ಎಲ್ಲರೂ ಹೇಳೋದು ಅಷ್ಟೇನೆ. ಆದರೆ ಅದು ಏನು ಆಹುತಿಯನ್ನ ಹಾಕಿರ್ತೇವೆ, ಅದೆಲ್ಲಾ ತುಪ್ಪ ಏನ ಬಿದ್ದಿರಲ್ಲ, ಸರಿನಾ? ಆ ಒಂದು ಕಟ್ಟಿಗೆನೋ ಕೈಯಲ್ಲಿ ಏನ್ ಹಿಡ್ಕೊಂಡು, ಸೌಟೋ ಏನ್ ಹಿಡ್ಕೊಂಡಿರ್ತಾರೋ ಆ ಯಾರೋ ಹೋತೃಗಳು, ಹೌದಾ, ಅಧ್ಯಕ್ಷ ಕೊಳ್ತವ್ರು ಏನಿರ್ತಾರೋ ಅದನ್ನ ಹಾಕ್ಬೇಕಾದ್ರೆ ಮತ್ತೆ ಅವರು ಆ ತುಪ್ಪದ ಪಾತ್ರೆ ಇಟ್ಕೊಂಡಿರ್ತಾರೆ. ಮತ್ತೆ ಅದಕ್ಕೆ ಹಾಕೋಕಿನ್ನ ಮುಂಚೆ ಅದರ ಪಕ್ಕದಲ್ಲಿ ಒಂದು ಸಣ್ಣ ಬಟ್ಟಲನ್ನ ಇಟ್ಕೊಂಡಿರ್ಬೇಕು. ಆ ಆಹುತಿಯನ್ನ ಹಾಕಿದಾಗ ನಮಮ ಅಂತ ಏನ್ ಹೇಳ್ತಾರೋ ಅದಕ್ಕೆ ಹಾಕಿದ ತಕ್ಷಣ ಇದರಲ್ಲಿ ಸ್ವಲ್ಪ ಹೀಗೆ ಆಹುತಿ ತರ ಕೊಡಬೇಕು. ಅದರಲ್ಲಿ ಉಳದ
ಒಂದು ಹ 2-3 ಹನಿ ತುಪ್ಪ ಅದರಲ್ಲಿ ಬೀಳುತ್ತೆ. ಹೀಗೆ ಹ ಹೋಮ ಹ ಮುಗಿಯುವ ತನಕವೂ ಮಾಡಬೇಕು. ಹ ಪ್ರಧಾನ ಹೋಮ ಶುರುವಾಗಿ ಆ ಪ್ರಧಾನ ಹೋಮ ಮುಗಿಯೋ ತನಕನೂ ಮಾಡಿದಾಗ ಆ ಬಟ್ಟಲು ಒಂದು ಅರ್ಧ ಬಟ್ಟಲು ಅಥವಾ ಪೂರ್ಣ ಬಟ್ಟಲು ತುಂಬಿರುತ್ತೆ. ಅದು ಹ್ಮ್ ನಮ್ಮ ನೈವೇದ್ಯ, ಪರಮಾತ್ಮನ ಒಂದು ವಿಶೇಷ ನೈವೇದ್ಯ ಅಂತ ಅದು. ಅವನಿಗೆ ದಕ್ಕಿದಂತಹ ಪ್ರಸಾದ, ಸರಿನಾ? ಅವನಿಂದ ಬಂದಂತಹ ಪ್ರಸಾದ. ಆದ್ರಿಂದ ಸಂಪಾತ ಆಜ್ಯ ಅಂದ್ರೆ ತುಪ್ಪ. ಅದನ್ನ ತುಪ್ಪ ಮಾತ್ರ ಕೊಡುವಂಥದ್ದು, ಬೇರೆ ಆಹುತಿಗಳನ್ನೆಲ್ಲ ಕೊಡ್ಲಿಕ್ಕಾಗಲ್ಲ. ಚರುವನ್ನ ಕೊಡೋದು, ಸಮಿತ್ತನ್ನು ಕೊಡೋದು ಅವೆಲ್ಲ ಇಲ್ಲ, ತುಪ್ಪ ಮಾತ್ರ. ಗೊತ್ತಾಯ್ತು. ಹಾ 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 ಸರಿನಾ? ಅದನ್ನ ಆಮೇಲೆ ಬಡಿಸ್ತೀವಿ ನಾವು. ಹೌದು ಹೌದು ಹಾ ಹೌದು. ಹೌದು. ಅದನ್ನ ಯಾರು ಇಲ್ಲಿ ಯಜಮಾನರಿರ್ತಾರೋ ಆವಾಗ ಈ ಫಲವನ್ನ ಅವ್ರಿಗೆ ಕೊಡುವಂತಹ ಸಮಯದಲ್ಲಿ ಅದರೊಳಗೆ ಇಟ್ಟು ಅದನ್ನ ಕೊಡಬೇಕು ಅಂತ. ಕೊಡ್ತಾರೆ. ಹೌದು, ಕರೆಕ್ಟ್ ಕರೆಕ್ಟ್. ಹೌದು, ಸರಿ ಹೌದು. ಸರಿ ಅಜ್ಜ, ಸರಿ. ಇದು ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡೋಲ್ಲ. ಇದನ್ನ ಅದು ನಿಯಮ ಮಾಡಿರೋದನ್ನು ನಿಯಮ ನೋಡಿದೀನಿ ನಾನು. ಉಂಟು, ಅದು ಮಾಡ್ಲೇಬೇಕು ಅಂತ ನಿಯಮ ಉಂಟು. ಹ್ಮ್ 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 ಸರಿ, ಸಿಗೋಣ. ಸರಿ ಅಜ್ಜ, ಸರಿ ಒಂದ್ ತಿಳ್ಕೊಂಡಂಗ ಆಯ್ತು ಅಷ್ಟು. ಆಯ್ತು ಅಜ್ಜ. ಇನ್ನು ಧನ್ಯವಾದಗಳು. ಪಂಚಗವ್ಯದಲ್ಲಿ ಗೊತ್ತಾಗಿರ್ಲಿಲ್ಲ. ಮಾಡಬೇಕು ಅಂದ್ರೆ ಮುಂದಿನ ಆಯಾಯ ಕ್ಲಾಸ್ನಲ್ಲಿ ಬಣ್ಣದ ಒಂದು ಫಣಿರಾಜ್ ಅವ್ರ ಬಗ್ಗೆ ಹಸುವಿನಿಂದನೇ ಹಾಲು ತಗೊಳ್ಬೇಕು ಅಂತ ಇದೆ. ಹಾ ಏನ್ ಹಾ ಹೇಳಿದ್ರಿ ಹಾ ಆಕ್ಚುಲಿ? ಹಾ ಏನೋ ಪಂಚಗವ್ಯ ಹೇಳಿದ್ರು ಮಾಡಬೇಕು ಅರುಣ ಅವರು. ಅಂತಾದ್ರೆ ಪಂಚಗವ್ಯ ಮಾಡಬೇಕು ಅಂತಾದ್ರೆ ಹ್ಮ್ ಇಂತಿಂತಹ ಹಸುವಿನಿಂದ ಮಾತ್ರ ಸಗಣಿ ತಗೊಳ್ಬೇಕು, ಇಂತಿಂತಹ ಹಸುವಿನ ಮಾತ್ರ ಅದ್ರ ಗೋಮೂತ್ರ ತಗೊಳ್ಬೇಕು ಅಂತ. ಕಪ್ಪಸು ಹೌದಲ್ಲ? ಹೌದೌದು, ಹೌದೌದು. ಕೃಷ್ಣಾಯ ಕಪ್ಪಸು. ಗೋಮಯಂ ಹರೇತ್, ಹಾ ಕಪಿಲಾಯ ಘೃತಂ ಗ್ರಾಹ್ಯಂ. ಕಪಿಲ ಹಾ ಅಂದ್ರೆ ಕಂದು ಬಣ್ಣದ್ದೇನಿರ್ತದೆ ಅದರದ್ದು ತುಪ್ಪ ಶ್ರೇಷ್ಠ, ಹ್ಮ್ ಕಪ್ಪು ಹಸುವಿನ ಸಗಣಿ ಶ್ರೇಷ್ಠ. ಸೆಕೆಂಡ್ ಹೀಗೆಲ್ಲ ಇದೆ, ಶಿಫ್ಟ್. ಹೌದು. ಹೀಗೆಲ್ಲ ಇದೆ. ಈಗೇನಿಲ್ಲ ನೋಡ್ತಾ ಹೋಗು ಆಚಾರ್ಯ, ಬಹಳ ಬಾಟ್ಲಲ್ಲಿ ಬರುತ್ತಲ್ಲ ಅದೇ. ಗೋವರ್ಕ. ಬಾಟ್ಲಲ್ಲಿ ಅಲ್ಲ, ಚಿಕ್ಕ ಬಾಟ್ಲಲ್ಲಿ ಬರುತ್ತೆ ಅದೇ ಹೌದು, ಗೋಮೂತ್ರ. ಇಶಿಷ್ಟಗಳ ಬೆರಣಿ ಬರುತ್ತೆ ಅದೇ ಗೋಮಯ ಅಷ್ಟೇ. ಇನ್ನು ಅದರಲ್ಲಿ ತುಪ್ಪ ಯಾವ್ದು ಸಿಕ್ಕುತ್ತೋ ಅದೇ ನಂದಿನಿ ತುಪ್ಪ ಹೌದು. ಅಷ್ಟೇ. ಅಲ್ಲ ಸರಿ ಮನೇಲಿ ಆಚಾರ್ಯ, ಸರಿ. ಮಾಡೋದು ಅದೇ. ಸರಿ, ಸಿಗೋಣ. ಅಲ್ಲ, ಅರುಣ್ ಅವ್ರೇನು ಹೇಳಿದ್ರು ನಾಳೆ ಮುಂದಿನ ಮುಂದಿನ ಕ್ಲಾಸಲ್ಲಿ ಕ್ಲಾಸ್ ಅಂತ ನಲ್ಲಿ ಫಣಿರಾಜ್ ಅವ್ರೆ, ಹೇಳಿ. ಮುಂದಿನ ಕ್ಲಾಸ್ ನಲ್ಲಿ ನೀವು ಬೇಗ ಸೇರ್ತಿರಲ್ಲ, ಅವಾಗ ಈ ಬಗ್ಗೆ ಅರ್ಥ ಆಗಿದ್ದು ನಮ್ಗೆ ಹೇಳಿ. ನಿಮ್ಗೆ ಅವ್ರು ಹೇಳಿದ್ದು ಏನೋ ಅರ್ಥ ಆಯ್ತಲ್ಲ, ನಮ್ಗೆ ಅರ್ಥ ಆಗಿಲ್ಲ, ಅದು ಹೇಳಿ ಮತ್ತೆ ನಮ್ಗೆ ಆಯ್ತು, ಮುಂದೆ. ನಾಳೆ ಮಾತಾಡೋಣ ಖಂಡಿತ. ಸರಿ, ಸಿಗೋಣ. ಶೂರ್. ಆಯ್ತು ಆಚಾರ್ಯ. ನಮಸ್ಕಾರ ಆಚಾರ್ಯ. ಆಯ್ತು. ನಮಸ್ಕಾರ ನಮಸ್ಕಾರ ಗುರುಗಳೇ. ಆಚಾರ್ಯ. ಕೃಷ್ಣ ನಮಸ್ಕಾರ ಅರ್ಪಣ. ಆಚಾರ್ಯ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ.